ಲೋಕ ಅದಾಲತಿನಲ್ಲಿ ಮತ್ತೆ ಒಂದಾದ ದಂಪತಿ ಸಿಹಿ ಹಂಚಿ ಹೊಸ ಬದುಕಿಗೆ ಶುಭಾರಂಭ. ನಗರದ ಕರೆಕಲ್ಲಹಳ್ಳಿ ನಿವಾಸಿ ವಿನಯ್ ಮತ್ತು ಕೊರಟಗೆರೆ ತಾಲೂಕು ಹೊಸಪಾಳ್ಯ ನಿವಾಸಿ ಸೌಂದರ್ಯ 2021ರಲ್ಲಿ ಮದುವೆಯಾಗಿದ್ದರು. ಸಂಸಾರದಲ್ಲಿನ ಸಣ್ಣ ಪುಟ್ಟ ಜಗಳಕ್ಕೆ ಬೇಸತ್ತ ಗಂಡ ವಿನಯ್ 2023ರಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿದ್ದ ದಂಪತಿಯನ್ನು ಮೇಘಾ ಲೋಕ ಅದಾಲತ್ ವೇದಿಕೆಯಲ್ಲಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಅವರ ನೇತೃತ್ವದಲ್ಲಿ ವಕೀಲರಾದ ಲಿಂಗಪ್ಪರವರ ಸಮ್ಮುಖದಲ್ಲಿ ದಂಪತಿಯನ್ನು ಮತ್ತೆ ಒಂದಾಗಿಸುವ ಮೂಲಕ ನ್ಯಾಯಾಂಗವು ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡಿದ ಅಪರೂಪದ ಘಟನೆ ಶನಿವಾರ ನಡೆದಿದೆ. ಮೇಘಾ ಲೋಕ ಅದಾಲತ್ ಅಂಗವಾಗಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಹಾಗೂ ವಕೀಲರಾದ ಬಿ ಲಿಂಗಪ್ಪ ದಂಪತಿಯೊಂದಿಗೆ ಸಮಾಲೋಚನೆ ನಡೆಸಿ ಅವರ ನಡುವೆ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುವ ಪ್ರಯತ್ನ ನಡೆಸಿದರು. ಇವರ ಪರಸ್ಪರ ಚರ್ಚೆ ಮತ್ತು ಮನವೊಲಿಕೆಯ ನಂತರ ದಂಪತಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಮತ್ತೆ ಒಟ್ಟಾಗಿ ಜೀವನ ಸಾಗಿಸಲು ಒಪ್ಪಿಗೆ ಸೂಚಿಸಿದರು. ಈ ಸಂತಸದ ಕ್ಷಣವನ್ನು ಸ್ಮರಣೀಯವಾಗಿಸಲು ನ್ಯಾಯಾಧೀಶರು ದಂಪತಿಗೆ ಸಿಹಿ ಹಂಚಿ ಶುಭಾಶಯ ಕೋರಿದರು. ಅಲ್ಲದೆ ಇಬ್ಬರು ಪರಸ್ಪರ ಹೂವಿನ ಹಾರಗಳನ್ನು ಬದಲಾಯಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟರು. ನ್ಯಾಯಾಲಯದ ಆವರಣದಲ್ಲಿ ನಡೆದ ಈ ಮನಮುಟ್ಟುವ ದೃಶ್ಯವನ್ನು ಕಂಡು ಉಪಸ್ಥಿತರಿದ್ದವರು ಸಂತಸ ವ್ಯಕ್ತಪಡಿಸಿದರು. ಕುಟುಂಬದ ಒಗ್ಗಟ್ಟು ಹಾಗೂ ದಾಂಪತ್ಯ ಜೀವನದ ಮಹತ್ವವನ್ನು ಸಾರುವ ಈ ಘಟನೆಯು ಲೋಕ ಅದಾಲತ್ ಕೇವಲ ಪ್ರಕರಣಗಳ ಇತ್ಯರ್ಥಕ್ಕೆ ಮಾತ್ರ ಸೀಮಿತವಾಗದೆ ಕುಟುಂಬಗಳನ್ನು ಮತ್ತೆ ಒಂದಾಗಿಸುವ ಮಾನವೀಯ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಮತ್ತು ಸೌಂದರ್ಯ ಅಂತ ತಮ್ಮ ಸಂಸಾರ ಜೀವನದಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆಯಾಗಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗಿತ್ತು. ಅದಕ್ಕೋಸ್ಕರ ವಿನಯ್ ಕುಮಾರ್ ಅವರು ವಿಚ್ಛೇದನ ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ವಕೀಲರು, ಮಧ್ಯಸ್ಥಿಕೆಗಾರರು ಮತ್ತು ಎಲ್ಲರೂ ಸೇರಿಕೊಂಡು ಅವರಿಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನ ಹೇಳಿ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಸಮಾಧಾನ ಒಂದು ಹೇಳಿದಾಗ ಅವರಿಬ್ಬರು ತಮ್ಮ ತಪ್ಪುಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಈ ದಿನ ಪ್ರೀತಿಯಿಂದ ಒಂದಾಗಿದ್ದಾರೆ. ಈಗ ಸೌಂದರ್ಯ 8 ತಿಂಗಳ ಗರ್ಭಿಣಿ ಇದ್ದಾಳೆ. ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಮಗುವನ್ನು ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ವಿನಯ್ ಕುಮಾರ್ ಈ ದಿನ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಅದೇ ಥರ ಅವ್ರ ಜೀವನ ಸುಖಮಯವಾಗಿರಲಿ, ಮುಂದೆ ಅವರಿಬ್ಬರು ತುಂಬ ಸಂತೋಷವಾಗಿ ಜೀವನ ನಡೆಸಲಿ ಅಂತೇಳಿ ಎಲ್ಲರೂ ಹಾರೈಸೋಣ.